ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಬಿಗ್ ಬಾಸ್ಕೆಟಲ್ಲಿ ಇದನ್ನೆಲ್ಲ ಆರ್ಡರ್ ಮಾಡಿದ್ವಿ. 10 ರುಪೀಸ್ ಜೋಳ, 10 ರುಪೀಸ್ಗೆ 2. ನಾನು ಸ್ವಲ್ಪ ಬೆಂಡೆಕಾಯಿ ಬೇಕಾಗಿತ್ತು, ಅದನ್ನು ತರಿಸ್ಕೊಂಡಿದ್ದೆ. ಅದು 10 ರೂಪಾಯಿ 1/4 kg. ಮತ್ತು ಪೀಸ್ ಬಟಾಣಿ ಬೇಕಾಗಿತ್ತು, ಅದು 10 ರೂಪಾಯಿ 1/4 kg ಅಂತ ಹೇಳಿ ಮಗಳು ಈಗೆಲ್ಲ ಸುಲ್ಕೊಡ್ತಾ ಇದ್ದಾಳೆ. ಮಾರ್ನಿಂಗ್ ತರಿಸಿದ್ವಿ, 10 ರುಪೀಸ್ ಅಂತ ಹೇಳಿದ್ದು. ಇದು ಸ್ವೀಟ್ ಕಾರ್ನ್ ತರಿಸಿದ್ದೆ, ಅದು ಬೇಯಿಸಿ ಮಕ್ಳಿಗೆ ಬಾಕ್ಸ್ಗೆಲ್ಲ ಕಳಿಸಿದ್ದೀನಿ. ಸೊ ಮತ್ತು ಇದು ಬಟಾಣಿ, ಹಸಿ ಬಟಾಣಿ, ಅದು ತರಿಸಿದ್ವಿ. ನೋಡಿ 10 ರುಪೀಸ್ಗೆ ಇಷ್ಟು ಬಂದಿದೆ. ಇದು ಅಷ್ಟೇ 10 ರುಪೀಸ್. ಸ್ವೀಟ್ ಕಾರ್ನ್ ಮಾತ್ರ ತುಂಬ ಚೆನ್ನಾಗಿತ್ತು, ಇದು ಸುಮಾರಾಗಿದೆ. ಓಕೆ, ಈಗ ಬೆಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿದ ಮೇಲೆ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಇಲ್ಲಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀಟಾಗಿ ತೊಳೆದು. ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸಾಸಿವೆ ಎಲ್ಲ ಸಿಡ್ದಾಯಿತು. ಈಗ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಆಗಬೇಕು. ನಾನಿವತ್ತು ಹೊಸ ಬಾಣಲೆ ಯೂಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಈಗ ನಾನು ಒಂದು ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಬೆಂಡೆಕಾಯಿ ತರಿಸಿದಷ್ಟೆಲ್ಲನೂ ಫುಲ್ ಚೆನ್ನಾಗಿತ್ತು. 1/4 kg ಬಂದಿತ್ತು 10 ರುಪೀಸ್ಗೆ. ಯಾವುದು ವೇಸ್ಟ್ ಆಗಿಲ್ಲ, ಫುಲ್ ಚೆನ್ನಾಗಿತ್ತು. ಈಗ ಬೇಯ್ತಾ ಇದೆ. ನಾನು 1 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊತೀನಿ. ಈಗ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಮಸಾಲೆದ ಹಸಿ ವಾಸನೆ ಎಲ್ಲ ಹೋಗಿದೆ, ಮಸಾಲೆ ಪೌಡ್ರದ್ದು. ಈಗ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡಿದ್ದೀನಿ. ಇದು ಒಂದು ಕುದಿ ಬರಲಿ. ಈಗ ಆಮೇಲೆ ನಾವು ಬೆಂಡೆಕಾಯಿ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ನಾನು ರೊಟ್ಟಿಗೂ ಕಲಸಿಟ್ಟಿದ್ದೀನಿ. ರೊಟ್ಟಿ ಮಾಡೋಣ ಅಂತ ಹೇಳಿ ಅಕ್ಕಿ, ರಾಗಿ, ಗೋಧಿ, ಉಪ್ಪು 3 ಹಾಕಿ ಕಲಸಿಟ್ಟಿದ್ದೀನಿ. ಸೊ ಈಗ ಪಲ್ಯ ರೆಡಿ ಆಗ್ತಾ ಇದೆ, ಬೆಂಡೆಕಾಯಿ ಪಲ್ಯ. ನೀರು ಹಾಕಿ ಉಪ್ಪು ಹಾಕಿ ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಇದು ಕುದಿ ಬರಲಿ, ಆಮೇಲೆ ಬೆಂಡೆಕಾಯಿ ಸೇರಿಸ್ಕೊಳ್ಳೋಣ. ನೋಡಿ, ಇದು ಕುದೀತಾ ಇದೆ ಮಸಾಲೆ. ಈಗ ನಾನು ಬೆಂಡೆಕಾಯಿ ಸೇರಿಸ್ಕೊತೀನಿ. ಬೆಂಡೆಕಾಯಿ ಸೇರಿಸ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ಪಲ್ಯ ತುಂಬ ಒಳ್ಳೆಯದು. ಇದು ರೊಟ್ಟಿ, ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ಮಧ್ಯಕ್ಕೆ ಸೀಳಿ ಅದರೊಳಗೆ ಮಸಾಲೆ ಹಾಕಿ ಫ್ರೈ ಕೂಡ ಮಾಡ್ಬೋದು. ರಸಮ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಆ ರೀತಿ ಇಷ್ಟ. ಇವತ್ತು ಆಲ್ರೆಡಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಇದು ಹಸ್ಬೆಂಡ್ಗೆ, ನನಗೆ ರೊಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇಯಲಿ ಚೆನ್ನಾಗಿ. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬೇಯಿಸೋಣ. ಕುದಿ ಬಂದಿದೆ, ಬೇಯ್ತಾ ಇದೆ. ಸೊ ಇನ್ನೊಂದು 5 ನಿಮಿಷ ಹಾಗೆ ಬೇಯಲಿ. ಸೊ ಪಲ್ಯ ರೆಡಿ ಆಗಿದೆ. ಸೊ ಬೆಂದಿದೆ. ಬೆಂಡೆಕಾಯಿ ಏನು ಬೇಗ ಬೆಂದೋಗ್ಬಿಡುತ್ತೆ. ಸೊ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗೇನು ತರಕಾರಿ ತರೋಕ್ಕೆಲ್ಲ ಹೊರಗಡೆ ಹೋಗಬೇಕಾಗೇ ಇಲ್ಲ. ಆನ್ಲೈನಲ್ಲೇ ಬುಕ್ ಮಾಡಿದ್ರೆ ತಂದು ಕೊಡ್ತಾರೆ, 5 ನಿಮಿಷಕ್ಕೆ ಮನೆ ಬಾಗಿಲಿಗೆ ಬರುತ್ತೆ. ಸೊ ಎಷ್ಟು ಫಾಸ್ಟ್ ಆಗಿದೆ ಸರ್ವಿಸ್. ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ರೆಡಿ ಇದೆ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನಿವತ್ತು ಆನ್ಲೈನ್ಸ್ನಲ್ಲಿ ಸ್ವಲ್ಪ ಬಟ್ಟೆಗಳನ್ನ ತರಿಸಿದ್ದೆ ಮಿಂತ್ರಾದಲ್ಲಿ ಇವತ್ತು. ಸೊ ನೋಡೋಣ ಹೇಗಿದೆ ಏನು ಅಂತ ಹೇಳಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿ. ಈಗ ಆಫರ್ ನಡೀತಾ ಇದೆ ಎಲ್ಲದರಲ್ಲೂ. ಸೊ ಬೇಕಂದರೆ ನೀವು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ. ಸೊ ಈಗ ಮಿಂತ್ರಾದಲ್ಲಿ ಬಂದಿರೋವಂಥ ಐಟಮ್ಸ್ನ ನಿಮಗೂ ತೋರಿಸ್ತೀನಿ. ಒಂದು ಪ್ಯಾಂಟ್ ಬುಕ್ ಮಾಡಿದ್ದೆ.
ನೋಡ್ಬೋದು ಹೇಗಿದೆ ಅಂತ. ಸೈಡಲ್ಲಿ 2 ಪಾಕೆಟ್ ಬರುತ್ತೆ ಇದಕ್ಕೆ. ಚೆನ್ನಾಗಿದೆ ಬಟ್ಟೆ, ಕಲರು ಅಷ್ಟೇ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಜೋಬ್ಸ್ ಇದೆ, 2 ಇದೆ. ಸೊ ಈ ರೀತಿ ಪ್ಯಾಂಟ್ ಚೆನ್ನಾಗಿದೆ, ಕ್ವಾಲಿಟಿ ನೀವು ನೋಡ್ಬೋದು, ತುಂಬ ಸಾಫ್ಟ್ ಇದೆ. ಸೊ ಇದು ನಮ್ಮ ಸೈಜು ಬುಕ್ ಮಾಡಿದ್ದಂಥದ್ದು, ಚೆನ್ನಾಗಿದೆ, ತೊಗೊಬೋದು. ಸೊ ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕಲ್ಲಿ ಮಾಡಿದ್ದೆ. ನೋಡಿ ಇದು ಅಷ್ಟೇ ಚೆನ್ನಾಗಿದೆ ಅಲ್ಲ. ಓಕೆ, ಇದು ಅಷ್ಟೇ ಒಂದು ಪ್ಯಾಕೆಟ್. ಸೊ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ನನ್ನ ಮಗಳಿಗೆ ಅಂತ ಮಾಡಿದ್ದೆ ಇದು. ಸೊ ಚೆನ್ನಾಗಿದೆ, ಇದು ಅಷ್ಟೇ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸೊ ನೆಕ್ಸ್ಟು ಇನ್ನೊಂದು, ಇದರಲ್ಲಿ ಪ್ಯಾಕೆಲ್ಲ ಓಪನ್ ಮಾಡೋದು ತುಂಬ ಈಸಿ ಮಿಂತ್ರಾದಲ್ಲಿ. ಸೊ ಪೇಪರ್ ಥರ ಇರುತ್ತಲ್ಲ. ನೆಕ್ಸ್ಟ್ ಇದು ನಾನು ಒಂದು ಜೀನ್ಸ್ ಮೇಲೆ ಒಂದು ಟಾಪ್ ಬುಕ್ ಮಾಡಿದ್ದೆ. ನೋಡಿ ಈ ರೀತಿ ಇದೆ. ಸೊ ತುಂಬ ಚೆನ್ನಾಗಿದೆ. ಇದನ್ನು ಎಲ್ ಸೈಜೇನೆ, ಆದರೆ ಎಷ್ಟು ದೊಡ್ಡದಿದೆ ನೋಡಿ, ನನಗೆ ಲೂಸ್ ಆಗಿಬಿಡುತ್ತೆ ಅನಿಸುತ್ತೆ. ಸಖತ್ ದೊಡ್ಡ ಇದೆ ಇದು. ಸೊ ಕ್ವಾಲಿಟಿನೂ ಅಷ್ಟೇ, ಫುಲ್ಲು ಕಾಟನ್ನು, ತುಂಬ ಚೆನ್ನಾಗಿದೆ. ಬಟ್ ಸೈಜೇನೆ ಸಿಕ್ಕಾಪಟ್ಟೆ ದೊಡ್ಡ ಅನಿಸ್ತು. ಸೊ ತುಂಬ ಚೆನ್ನಾಗಿದೆ, ಶಾರ್ಟ್ ಜೀನ್ಸ್ ಮೇಲೆ ವೇರ್ ಮಾಡ್ಬೋದು, ಚೆನ್ನಾಗಿದೆ. ಸೊ ನಿನ್ನೆ ಒಂದು ತರಿಸಿದ್ದೆ, ಇದು ಅಷ್ಟೇ. ಇದು ಜೀನ್ಸ್ ಮೇಲೆ ವೇರ್ ಮಾಡೋ ಅಂಥದ್ದೇನೆ ಟಾಪ್ ಇದು ಅಷ್ಟೇ ಚೆನ್ನಾಗಿದೆ. ಅಂದರೆ ಇದು ಕಾಟನ್ ಅಲ್ಲ, ಇದು ಕಾಟನ್, ಇವತ್ತು ಬಂದಿದ್ದು ಕಾಟನ್ ಇದು. ಮತ್ತು ಒಂದು ಜೀನ್ಸ್ ಪ್ಯಾಂಟ್ ಬುಕ್ ಮಾಡ್ಕೊಂಡಿದ್ದೆ ನನಗೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬ್ಯಾಗಿ ಜೀನ್ಸ್, ಆ ರೀತಿದು ಚೆನ್ನಾಗಿದೆ. ಆನ್ಲೈನಲ್ಲಿ ಶಾಪ್ ಮಾಡಿದ್ರೆ ನನಗೆ ಕಮ್ಮಿ ಅನಿಸುತ್ತೆ, ಹೊರಗಡೆ ಅಂಗಡಿಗೆ ಹೋಗಿ ಶಾಪ್ ಮಾಡೋಕ್ಕೆ ಹೋದರೆ ತುಂಬ ಜಾಸ್ತಿ ಅನಿಸುತ್ತೆ. ನೆಕ್ಸ್ಟ್ ಇದು ಮೊನ್ನೆ ಜುಡಿಯೋಗೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡು ಬಂದಿದ್ದು. ಸೊ ಜೀನ್ಸ್ಗೆ ಮ್ಯಾಚ್ ಆಗುತ್ತೆ, ಲೈಟ್ ಪಿಂಕ್ ಕಲರ್ ಅಂತ ಹೇಳಿ ತೊಗೊಂಡು ಬಂದೆ. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಇದು ಕಪ್ಸು ಇದೆ ಇದರಲ್ಲಿ. ಸೊ ಹಾಗಾಗಿ ಇದೊಂದು ಎಷ್ಟು 600 500 600 ಅನಿಸುತ್ತೆ. ಕಪ್ಸ್ ಎಲ್ಲ ಇದೆ. ಸೊ ಕಂಫರ್ಟಬಲ್ ಆಗಿರುತ್ತೆ ತುಂಬ. ನೆಕ್ಸ್ಟು ಇದೊಂದು ಡ್ರೆಸ್ ಬುಕ್ ಮಾಡಿದ್ದೆ. ಸೊ ಈ ರೀತಿ ಇದೆ. ಇದಕ್ಕೆ ಇದು ಪ್ಯಾಂಟ್, ಈ ರೀತಿ ಪ್ಯಾಂಟ್, ಕೋಟ್ ಸೇಮ್ ನನ್ನ ಡ್ರೆಸ್ ಕಲರೇ ಇದೆ. ಸೊ ಚೆನ್ನಾಗಿದೆ, ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಇದು ಮತ್ತು ಜುಡಿಯೋನಲ್ಲಿ ಬುಕ್ ಮಾಡಿದ್ದಂಥದ್ದು, ಇದು ಅಷ್ಟೇ ಜುಡಿಯೋನಲ್ಲಿ ತೊಗೊಂಡು ಬಂದಿದ್ದೆ ಇದು. ಸೊ ಇದು ಅಷ್ಟೇ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ರೇಟು 699, ಇದು 700. ಸೊ ಬ್ಲ್ಯಾಕ್ ಜೀನ್ಸ್ಗೆಲ್ಲ ಪೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಶಾರ್ಟ್ ಇದು ಟಾಪು. ಸೊ ಇದು ಅಷ್ಟೇ ಜುಡಿಯೋನಲ್ಲೇ ತೊಗೊಂಡು ಬಂದಿದ್ದು. ಸೊ ಇದು ಅಷ್ಟೇ ಆಫರಲ್ಲಿತ್ತು, 399ದು 199, 200ಗಿತ್ತು. ಹಾಗಾಗಿ ಇದೊಂದು ಶಾರ್ಟ್, ಇದು ಜೀನ್ಸ್ಗೆ ತೊಗೊಂಡು ಬಂದೆ. ನೆಕ್ಸ್ಟು ಇದು ಲಾಂಗ್ ವೈಟ್ ಡ್ರೆಸ್ ಇದು. ಸೊ ಇದು ನೋಡ್ಬೋದು, ಸಣ್ಣ ಸಣ್ಣ ಫ್ಲವರ್ಸ್ ಇದೆ ಇಲ್ಲಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ, ವೈಟ್ಗಾಗಿ ಈ ಥರದ್ದು ತೊಗೊಂಡು ಬಂದಿದ್ದೀನಿ. ಸೊ ಶಾರ್ಟ್ ಇಲ್ಲ, ಇದು ಲಾಂಗ್ ಇದೆ. ನೆಕ್ಸ್ಟ್ ಇದೊಂದು ವೈಟ್ ಪ್ಯಾಂಟ್ ತರಿಸಿದ್ದೀನಿ. ಇದು ಮ್ಯಾಕ್ಸಲ್ಲೇ, ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ದಂಥದ್ದು. ಸೊ ವೈಟ್ ಪ್ಯಾಂಟ್, ಇದಕ್ಕೊಂದು ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಇದು ಪ್ಯೂರ್ ಕಾಟನ್ ಪ್ಯಾಂಟ್, ಇದು ಚೆನ್ನಾಗಿದೆ. ಮಿಂತ್ರಾದಲ್ಲೇ ಇದೆಲ್ಲ ನಾನು ಶಾಪ್ ಮಾಡಿರೋದು, ಒಂದು 2-3 ಮಾತ್ರ ಜುಡಿಯೋನಲ್ಲಿ ಶಾಪ್ ಮಾಡಿರೋ ಅಂಥದ್ದು.
ಇದೊಂದು. ಸೊ ಇಷ್ಟು ನನ್ನ ಆನ್ಲೈನಲ್ಲಿ ಶಾಪ್ ಮಾಡಿದಂಥದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಹಾಗಾಗಿ ನಿಮಗೂ ಶೇರ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಈಗೆಲ್ಲ ಆಫರ್ಸ್ ನಡೀತಾ ಇದೆ, ಹಾಗಾಗಿ ಅಂದರೆ ನೀವು ರೇಟಿಂಗ್ಸ್ ನೋಡಿ ಸ್ಟಾರ್ಸ್ ಎಷ್ಟು ಸ್ಟಾರ್ ಇದೆ 4 ಮೇಲೆ ರೈಟಿಂಗ್ಸ್ ಇದ್ದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಸೊ ಒಂದೊಂದು ಮಿಸ್ ಮ್ಯಾಚ್ ಆಗಿ ಬರುತ್ತೆ ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿರುತ್ತೆ. ನೀವು ಮೀಶೋನಲ್ಲಿ ತೊಗೊಂಡ್ರು ಅಷ್ಟೇ, ಯಾವುದ್ರಲ್ಲಿ ತೊಗೊಂಡ್ರು ಅಷ್ಟೇ ನೀವು ರೇಟಿಂಗ್ಸ್ ಸ್ಟಾರ್ ಎಷ್ಟಿರುತ್ತೆ 4 ಮೇಲೆ ಇರೋದನ್ನ ನೋಡಿ, ಕಮೆಂಟ್ ಯಾವ ರೀತಿ ಹಾಕಿರ್ತಾರೆ ಅಂತ ನೋಡಿ ತೊಗೊಂಡ್ರೆ ಸೊ ಬಟ್ಟೆಗಳು ಚೆನ್ನಾಗಿರುತ್ತೆ. ಹೊರಗಡೆ ಅಂಗಡಿಗೆ ಹೋಗಿ ತೊಗೊಂಡ್ರೆ ಸಖತ್ ಕಾಸ್ಟ್ಲಿ ಅನಿಸುತ್ತೆ. ನಮಗಂತೂ ಈಗ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅಂಗಡಿಗೆ ಹೋಗಿ ತೊಗೊಂಡ್ರೆ ಇಷ್ಟೊಂದು ರೇಟಾ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ನನಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಹಸ್ಬೆಂಡ್ಗೆ ಎಲ್ಲರಿಗೂ ತುಂಬ ಆನ್ಲೈನಲ್ಲೇ ಶಾಪ್ ಮಾಡೋವಂಥದ್ದು. ಹೊರಗಡೆ ಅಂಗಡಿಗೆ ಹೋಗಿ ಶಾಪ್ ಮಾಡೋದೇ ಕಮ್ಮಿ ಈಗ. ಸೊ ಹಾಗಾಗಿ ನೋಡ್ಬೋದು ಇಷ್ಟು ಡ್ರೆಸ್ನೆಲ್ಲ ತರಿಸಿದ್ದೀನಿ. ಈಗ ಸಂಜೆ ಆಗಿದೆ, ಮಕ್ಕಳೆಲ್ಲ ಓದೋವಂಥ ಟೈಮು. ನನ್ನ ಮಗಳು ಈಗ ರಿಪಬ್ಲಿಕ್ ಡೇಗೆ ಬುಲೆಟಿನ್ ಬೋರ್ಡ್ ಅಂತ ಹೇಳಿ ಬೋರ್ಡ್ಗೆ ಬಾರ್ಡರ್ ಡಿಸೈನ್ ಮಾಡಬೇಕು ಅಂತ ಹೇಳಿ ಈಗ ಎಲ್ಲನೂ ಕಲರ್ ಶೀಟ್ಸ್ನ ತೊಗೊಂಡು ಬಂದು ಈ ರೀತಿ ಫ್ಲವರ್ ಥರ ಮಾಡಿ ಕಟ್ ಮಾಡಿಕೊಡ್ತಾ ಇದ್ದೀನಿ ನಾನು. ನನ್ನ ಮಗಳು ಎಲ್ಲ ಜೋಡಿಸ್ತಾ ಇದ್ದಾಳೆ, ಗಮ್ ಹಾಕಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಬುಲೆಟಿನ್ ಬೋರ್ಡ್ಗೆ ಬೇಕಾಗಿರೋ ಅಂಥದ್ದು. ಹಾಗಾಗಿ ಇಷ್ಟುದ್ದ ಫುಲ್ ದೊಡ್ಡದಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ತುಂಬ ಚೆನ್ನಾಗಿದೆ. ಸೊ ನೋಡಿ ಈ ರೀತಿ ಬಂದಿದೆ ಫೈನಲ್ ಆಗಿ ಲುಕ್ಕು ಈ ರೀತಿ ಇದೆ. ಆರೆಂಜು, ಗ್ರೀನು ಮತ್ತು ವೈಟಲ್ಲಿ ಮಾಡಿರೋ ಅಂಥದ್ದು. ಸೊ ಮಕ್ಕಳಿಗೆ ಎಷ್ಟು ಖುಷಿ ಅನಿಸುತ್ತೆ ಈ ಥರದ್ದೆಲ್ಲ ಮಾಡಬೇಕು ಅಂದರೆ. ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟ್ ಕೊಟ್ಟು ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ಮಗಳಂತೂ. ಸೊ ನಾನಿನ್ನು ರಿಪಬ್ಲಿಕ್ ಡೇ ತುಂಬ ದಿನ ಇದೆಯಲ್ಲ ಬಿಡಪ್ಪ ಆಮೇಲೆ ಮಾಡೋಣ ಅಂದರೆ, ಇಲ್ಲ ಇವಾಗಲೇ ಮಾಡಿಬಿಡ್ತೀನಿ, ನಮ್ಮ ಮ್ಯಾಮ್ ಇವತ್ತೇ ಹೇಳಿರೋದು ಅಂತ ಹೇಳಿ ಫಾಸ್ಟಾಗಿ ಎಲ್ಲ ಮಾಡಿಸ್ಕೊಂಡ್ಳು. ಸೊ ನೋಡಿ ಈಗಾಗಲೇ 11 ಗಂಟೆ ಆಗಿದೆ ಟೈಮು.